joy. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. And a blessed day in the presence of God. ಕರ್ತನ ಸನ್ನಿಧಿಯಲ್ಲಿ ಆಶೀರ್ವದಿಸಲ್ಪಟ್ಟಂತ ದಿನದಲ್ಲಿ ನಾವು ಸೇರಿ ಬಂದಿದ್ದೇವೆ. Open your Bibles to Ephesians chapter 5. ಈ ಸಮಯದಲ್ಲಿ ಎಫೆಸ ಬರೆದ ಪತ್ರಿಕೆ 5ನೇ ಅಧ್ಯಾಯ Verse number 18 to 20. 18ರಿಂದ 20 ವಚನಗಳು. Let's read the word. ಈ ಸಮಯದಲ್ಲಿ ವಾಕ್ಯವನ್ನು ಓದಿಕೊಳ್ಳೋಣ. Do not get drunk on wine which leads to reckless indiscretion. Instead, be filled with the Spirit. Speak to one another with psalms, hymns, and spiritual songs. Sing and make music in your hearts to the Lord. Always giving thanks to God the Father for everything in the name of our Lord Jesus Christ. ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ, ಅದರಿಂದ ಪಟ್ಟಿಂಗತನವು ಹುಟ್ಟುತ್ತದೆ. ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಮಾಡುತ್ತಾ ಯಾವಾಗಲೂ ಎಲ್ಲಾ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿರ್ರಿ. Amen. Amen. Hallelujah. Hallelujah. The scripture says, ಈ ದೇವರ ವಾಕ್ಯ ಈ ರೀತಿಯಲ್ಲಿ ಹೇಳ್ತಾ ಇದೆ, always give thanks to God. ಯಾವಾಗಲೂ ಕೂಡ ದೇವರಿಗೆ ಕೃತಜ್ಞತಾಸ್ತುತಿಯನ್ನ ಮಾಡ್ರಿ. Always make music in the heart. ಯಾವಾಗಲೂ ಕೂಡ ನಿಮ್ಮ ಹೃದಯದಲ್ಲಿ ಕೀರ್ತನೆಗಳನ್ನ ನೀವು ಹಾಡ್ರಿ. The Bible is talking about every time you need to sing unto the Lord or think about God and giving thanks to God. ಪ್ರತಿ ಸಮಯದಲ್ಲಿ ನಾವು ದೇವರಿಗೋಸ್ಕರ ಕೀರ್ತನೆಗಳನ್ನ ಹಾಡಬೇಕು, ದೇವರ ವಿಚಾರವಾಗಿ ಆಲೋಚನೆ ಮಾಡಬೇಕು ಮತ್ತು ದೇವರಿಗೆ ಸ್ತೋತ್ರವನ್ನ ಮಾಡಬೇಕೆಂದು ದೇವರ ವಾಕ್ಯ ಹೇಳುತ್ತದೆ. Question that comes to our mind. ನಮ್ಮ ಮನಸ್ಸಿನಲ್ಲಿ ಬರುವಂತಹ ಮೊದಲನೇ ಪ್ರಶ್ನೆ, Is it possible to always make music to the Lord? It is always possible to pray unto the Lord. ಯಾವಾಗಲೂ ಕೂಡ ನಾವು ಕೀರ್ತನೆಯನ್ನು ಹಾಡೋದಕ್ಕೆ ಸಾಧ್ಯನಾ? ಯಾವಾಗಲೂ ಕೂಡ ಪ್ರಾರ್ಥನೆ ಮಾಡೋದಕ್ಕೆ ಸಾಧ್ಯನಾ ಎನ್ನುವ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಬರುತ್ತದೆ. ಇದಕ್ಕಿರುವಂತ ಉತ್ತರ ಯಾವುದಾಗಿದೆ? ನಿಮ್ಮ ಉತ್ತರ ಏನು? Yes, we can do it. ನಾವು ಅದನ್ನ ಮಾಡಲು ಸಾಧ್ಯ ಇದೆ. Cornelius did it. ಹಾಗಾದ್ರೆ ಕೊರ್ನೇಲಿಯನು ಅದನ್ನ ಮಾಡಿದರಿಂದ ನಾವು ನೋಡ್ತಾ ಇದ್ದೇವೆ. ಈ ರೀತಿಯಲ್ಲಿ ಹೇಳ್ತಾ ಇದೆ, he always prayed. ಕೊರ್ನೇಲಿಯನು ಅವನು ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿದ್ದಾನೆ ಅನ್ನೋದನ್ನ ನಾವು ಗಮನಿಸುತ್ತೇವೆ. The Bible says, ಸತ್ಯವಾದ ರೀತಿಯಲ್ಲಿ ಹೇಳ್ತಾ ಇದೆ, Jesus said, ಯೇಸು ಕ್ರಿಸ್ತನು ಪ್ರತ್ಯೇಕವಾಗಿ ಈ ರೀತಿಯಲ್ಲಿ ಹೇಳಿದ್ದಾರೆ, pray without ceasing. ನೀವು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ರಿ ಎಂದು ಹೇಳಿದ್ದಾನೆ. What are the angels? ಆ ದೇವದೂತರ ಕಥೆ ಏನು? They always do it. ಅವರು ಯಾವಾಗಲೂ ಕೂಡ ದೇವರಿಗೆ ಕೀರ್ತನೆಗಳನ್ನು ಹಾಡುವವರಾಗಿದ್ದಾರೆ. And we shall do it. ನಾವು ಕೂಡ ಅದೇ ರೀತಿಯಲ್ಲಿ ಮಾಡುವವರಾಗೋಣ. The second question is, ಎರಡನೇ ಪ್ರಶ್ನೆ, why should we give thanks to Lord always? ಯಾಕೆ ನಾವು ಯಾವಾಗಲೂ ಕೂಡ ದೇವರಿಗೆ ಸ್ತುತಿಯನ್ನ ಅಥವಾ ಕೃತಜ್ಞತಾಸ್ತುತಿಯನ್ನ Why ಸಲ್ಲಿಸಬೇಕು? should we always connected to God, singing or doing something to the Lord? ಯಾವಾಗಲೂ ನಾವು ಯಾಕೆ ದೇವರ ಜೊತೆ ಅನ್ಯೋನ್ಯತೆಯಲ್ಲಿ ಇರಬೇಕು? ಯಾವ ದೇವರಿಗೆ ಏನಾದ್ರೂ ಒಂದು ಮಾಡಬೇಕು ಅನ್ನೋದನ್ನ ಯಾಕೆ ಅದು ಆ ವಿಚಾರ ಯಾಕೆ ಹೇಳ್ತಿದ್ದಾರೆ? You know what happens if we don't get connected to God? ನಾವು ಕರ್ತನಿಗೆ, ನಾವು ಯೇಸುವಿಗೆ ನಾವು ಅನ್ಯೋನ್ಯತೆಯಲ್ಲಿ ಇಲ್ಲದಿದ್ದರೆ ಏನ್ ನಡೀತದೆ? What happens if we are connected to the world? ನಾವು ಈ ಲೋಕಕ್ಕೆ ನಾವು ಸಂಬಂಧವಾಗಿ ಅಥವಾ ಅನ್ಯೋನ್ಯತೆ ಉಳ್ಳವರಾದ್ರೆ ಏನ್ ನಡೀತದೆ? You know, the evil or the demons, they take control over our whole self. ಸೈತಾನನು ಅಥವಾ ದುರಾತ್ಮವು ನಮ್ಮ ಸಂಪೂರ್ಣ ದೇಹದ ಮೇಲೆ ಆತನು ನಿಯಂತ್ರಣವನ್ನು ತೆಗೆದುಕೊಳ್ಳುತ್ತಾನೆ. And this is called as the spirit of sorcery or the spirit of witchcraft. ಇದನ್ನೇ ಕರೆಯೋದು ನಾವು ವಾಮಾಚಾರದ ಆತ್ಮ ಅಥವಾ ಮಾಟ ಮಂತ್ರದ ಒಂದು ಶಕ್ತಿಗೆ ನಾವು ದಾಸರಾಗುತ್ತೇವೆ. You are not connected with the Lord. ನೀವು ಕರ್ತನಿಗೆ, ನೀವು ಯೇಸುವಿನ ಜೊತೆ ಅನ್ಯೋನ್ಯತೆ ಇಲ್ಲದೆ ಇರುವುದಾದರೆ, Whether you are a student, whether you are a college goer, or whether you are a working person, ವಿದ್ಯಾರ್ಥಿ ಆಗಿರಬಹುದು ಅಥವಾ ಒಂದು ಕೆಲಸಕ್ಕೆ ಹೋಗುವಂತಹ ಸ್ಥಳದಲ್ಲಿ ಕೆಲಸ ಮಾಡುವಂತ ವ್ಯಕ್ತಿ whether you ಆಗಿರಬಹುದು, are a person who are at home, ನೀವು ಮನೆಯಲ್ಲಿರುವಂತ ವ್ಯಕ್ತಿಯೇ ಆಗಿರಬಹುದು, whether you are a pastor, whoever you are, ಸೇವಕರೇ ಆಗಿರಬಹುದು, ಯಾರೇ ಆಗಿರಬಹುದು, if you are not connected with the Lord, ಒಂದು ವೇಳೆ ನೀವು ಕರ್ತನ ಜೊತೆ ಅನ್ಯೋನ್ಯತೆ ಇಲ್ಲದೆ ಇರುವುದಾದರೆ, if there is some distractions comes in your mind, ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಒಂದು ಗೊಂದಲಗಳು, ಗಲಿಬಿಲಿಗಳು ಉಂಟಾಗಿರುವುದಾದರೆ, the spirit of sorcery is waiting for you. ನಿನಗೋಸ್ಕರ ಅಲ್ಲಿ ಒಂದು ದುರಾತ್ಮ, ಅಂದ್ರೆ ಮಾಟ ಮಂತ್ರದ ವಾಮಾಚಾರದ ದುರಾತ್ಮ ಕಾಯ್ತಾ ಇದೆ. What is the work of the spirit of sorcery? ಈ ಒಂದು ಮಾಟ ಮಂತ್ರದ ಆತ್ಮದ ಕೆಲಸವೇನಾಗಿದೆ? Taking control over the people, ಜನರ ಮೇಲೆ ತನ್ನ ಒಂದು ಹತೋಟಿಯನ್ನ ತೆಗೆದುಕೊಳ್ಳುವುದು, ಆಳ್ವಿಕೆಯನ್ನ ಮಾಡುವುದು, making you go into certain addictions. ಕೆಲವು ಚಟಗಳಲ್ಲಿ ನಿನ್ನನ್ನ ಬೀಳುವಂತೆ ಮಾಡುವುದು. This is what we read in
Galatians chapter 5, ಇದನ್ನೇ ನಾವು ಓದ್ತಾ ಇದ್ದೇವೆ ಗಲಾತ್ಯ 5ನೇ ಅಧ್ಯಾಯದಲ್ಲಿ. verses from 19 to 21. ಗಲಾತ್ಯ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ರಿಂದ 21ನೇ ವಚನ. Let's see the word. ವಾಕ್ಯವನ್ನು ಓದಿಕೊಳ್ಳೋಣ. Galatians chapter 5, verses from 19 to 21. ಗಲಾತ್ಯ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ರಿಂದ 21 ವಚನ. Now the works of the flesh are evident, which are adultery, fornication, uncleanness, lewdness, idolatry, sorcery, hatred, contentions, jealousies, outbursts of wrath, selfish ambitions, dissensions, heresies, envy, murders, drunkenness, revelries, and the like, of which I tell you beforehand, just as I told you in the time past, that those who practice such things will not inherit the kingdom of God. ಶರೀರವಾದ ಕರ್ಮಗಳು ಪ್ರಸಿದ್ಧವಾಗಿಯೇ ಅವೆ. ಯಾವುದೆಂದರೆ ಜಾರತ್ವ, ಬಂಡುತನ, ನಾಚಿಕೆ ಕೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತಣ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆಯೇ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ. Praise the Lord. See, the word is speaking about sorcery. ದೇವರ ವಾಕ್ಯ ಅಲ್ಲಿ ಮಾತದ ವಿಚಾರವಾಗಿ ಹೇಳ್ತಾ ಇದೆ. How many of you believe that we are in the last days? ನಾವು ಕಡೆಯ ದಿವಸಗಳಲ್ಲಿ ಇದ್ದೇವೆ ಅನ್ನೋದನ್ನು ಎಷ್ಟು ಜನ ನಂಬುತ್ತೀರಿ? Praise the Lord. We are in the last days. ನಾವು ಕಡೆಯ ದಿನಗಳಿದ್ದೇವೆ. In the end times, ಈ ಕಡೆಯ ದಿನಗಳಲ್ಲಿ Satan has released certain spirits in the earth. ಸೈತಾನನು ಈ ಲೋಕದಲ್ಲಿ ಕೆಲವು ದುರಾತ್ಮಗಳನ್ನ ಆತನು ಕಳಿಸಿದ್ದಾನೆ. There is different forms of spirits into this earth. ಈ ಒಂದು ಲೋಕಕ್ಕೆ ಅದಕ್ಕೆ ಬೇರೆ ಬೇರೆ ರೀತಿಯ ವಿಭಿನ್ನ ರೀತಿಯ ದುರಾತ್ಮಗಳನ್ನ ಆತ So ಕಳಿಸಿದ್ದಾನೆ. the believers must be careful. ನಾವು ವಿಶ್ವಾಸಿಗಳು ಬಹಳ ಎಚ್ಚರದಿಂದ ಇರಬೇಕು. Even the pastors, even the prophets and evangelists. ಸೇವಕರು, ಪ್ರವಾದಿಗಳು, ವಿಶ್ವಾಸಿಗಳು ಎಲ್ಲರೂ ಕೂಡ ನಾವು ಎಚ್ಚರಿಕೆಯಿಂದ Even ಇರಬೇಕು. the Bible talks about the manifestation of these spirits in different forms. ಆ ಸತ್ಯ ವೇದದಲ್ಲಿ ಈ ಒಂದು ದುರಾತ್ಮಗಳು ಯಾವ ಯಾವ ರೀತಿಯಲ್ಲಿ ತಮ್ಮನ್ನು ತಾವು ಪ್ರಕಟಮಾಡಿಸಿಕೊಂಡಿದ್ದೇವೆ ಅನ್ನೋದನ್ನು ನಾವು See, ಗಮನಿಸುತ್ತೇವೆ. even in the book of Revelation, ನೀವು ಪ್ರಕಟಣೆ ಪುಸ್ತಕದಲ್ಲಿ ನೋಡಬಹುದು. it lists out the saints that is going to be prominent in the end days. ಒಂದು ಕಡೆಯ ಕಾಲದಲ್ಲಿ ಬಹಳ ಪ್ರಬಲವಾಗಿ ಕಾರ್ಯ ಮಾಡುವಂತಹ ಪಾಪಗಳ ವಿಚಾರವಾಗಿ ಅಲ್ಲಿ ಪಟ್ಟಿ ಮಾಡಲಾಗಿದೆ. So if you can read from Revelation chapter 9, ಪ್ರಕಟಣೆ ಪುಸ್ತಕ 9ನೇ ಅಧ್ಯಾಯ verses 20 and 21. 20ರಿಂದ 21 ವಚನಗಳು. Let's read the word. ಈ ಸಮಯ ವಾಕ್ಯವನ್ನು See, it ಓದಿಕೊಳ್ಳೋಣ. lists out the things. ಅಲ್ಲಿ ಆ ಕೆಲವು ವಿಚಾರಗಳ ಬಗ್ಗೆ ಪಟ್ಟಿ ಮಾಡಲಾಗಿದೆ. But the rest of mankind who were not killed by these plagues did not repent of the works of their hands, that they should not worship demons and the idols of gold, silver, brass, stone and wood, which can neither see nor hear or walk. And they did not repent of their murders or their sorceries or their sexual immorality or their thefts. ಉಪದ್ರವಗಳಿಂದ ಸಾಯದೆ ಉಳಿದ ಜನರು ತಾವೇ ಮಾಡಿಕೊಂಡ ವಿಗ್ರಹಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಲಿಲ್ಲ. ಅವರು ದೆವ್ವಗಳ ಪೂಜೆಯನ್ನು ಬಂಗಾರ, ಬೆಳ್ಳಿ, ತಾಮ್ರ, ಕಲ್ಲು, ಮರ ಇವೆ ಮುಂತಾದವುಗಳಿಂದ ಮಾಡಲ್ಪಟ್ಟು ನೋಡಲಾರದೆ, ಕೇಳಲಾರದೆ, ನಡೆಯಲಾರದೆ ಇರುವ ವಿಗ್ರಹಗಳ ಪೂಜೆಯನ್ನು ಬಿಡಲಿಲ್ಲ. ಇದಲ್ಲದೆ ತಾವು ನಡೆಸುತ್ತಿದ್ದ ಕೊಲೆ, ಮಾಟ, ಜಾರತ್ವ, ಕಳ್ಳತನ ಇವುಗಳೊಳಗೆ ಒಂದನ್ನು ಬಿಟ್ಟು ಮಾನಸಾಂತರ ಮಾಡಿಕೊಳ್ಳಲಿಲ್ಲ. One of the spirits is sorcery. ಈ ಒಂದು ದುರಾತ್ಮಗಳಲ್ಲಿ ಅಲ್ಲಿ ಕೊನೆಯ ವಾಕ್ಯದಲ್ಲಿ 21ನೇ ವಚನದಲ್ಲಿ ನೋಡುವಾಗ ಮಾಟದ ವಿಚಾರವಾಗಿ ನಾವು ಓದ್ತೇವೆ. Among all the spirits, ಎಲ್ಲಾ ದುರಾತ್ಮಗಳ ಇದ್ದಲ್ಲಿ ದುರಾತ್ಮದ ಗುಂಪುಗಳಲ್ಲಿ the strongest spirit is the spirit of sorcery. ಬಹಳ ಬಲವಾಗಿ ಪ್ರಭಾವ ಬೀರುವುದು, ಬಲವಾಗಿ ಕಾರ್ಯ ಮಾಡೋದು ಮಾಟದ ಆತ್ಮ ಎಂದು ನಾವು ನೋಡ್ತಾ Which ಇದ್ದೇವೆ. can control and take over the people. ಅದು ಜನರ ಮೇಲೆ ಜನರನ್ನ ಹತೋಟಿಗೆ ತೆಗೆದುಕೊಂಡು ಆಳ್ವಿಕೆ ನಡೆಸುತ್ತದೆ. Sorcery just doesn't mean it's just witchcraft. ಇದು ಈ ಸಾರ್ಸರಿ ಅನ್ನೋದು ಕೇವಲ ಮಾಟ ಎಂದು ಮಾತ್ರವಲ್ಲ. The meaning of this word goes much deeper. ಈ ಒಂದು ಪದದ ಅರ್ಥ ಇನ್ನೂ ಆಳವಾದ ಅದಕ್ಕೆ ಅರ್ಥವಿದೆ. The Greek word for the sorcery is pharmakias. ಈ ಒಂದು ಪದದ ಸಾರ್ಸರಿ ಎನ್ನುವಂತ ಪದದ ಅರ್ಥ, ಮಾಟ ಎನ್ನುವ ಪದದ ಅರ್ಥ ಫರ್ಮೇಕಿಯ ಎಂದು ನಾವು ನೋಡ್ತಾ ಇದ್ದೇವೆ. Even from this word we have the English word pharmacy. ಆ ಫರ್ಮೇಕಿಯ ಎನ್ನುವಂತ ಪದದಿಂದಲೇ ಫಾರ್ಮಸಿ ಎನ್ನುವಂತ ಪದ ಬಂದಿರುವುದನ್ನು ನಾವು ಇಂಗ್ಲಿಷ್ ನಲ್ಲಿ ಗಮನಿಸುತ್ತೇವೆ. This spirit, it takes control over the people and they drag them into addictions. ಈ ದುರಾತ್ಮ ಏನ್ ಮಾಡುತ್ತೆ, ಈ ಜನರ ಮೇಲೆ ಆಳ್ವಿಕೆ ನಡೆಸಿ ನಮ್ಮನ್ನ ಅದು ಒಂದು ಚಟಕ್ಕೆ ಒಳಪಡಿಸುತ್ತದೆ. Even the Bible says it. ಸತ್ಯವೇದ ಕೂಡ ಅದನ್ನೇ ಹೇಳ್ತಾ ಇದೆ. People can be deceived by the spirit. ಈ ಒಂದು ದುರಾತ್ಮದಿಂದ ಕೆಲವರು ಒಂದು ಮೋಸಕ್ಕೊಳಗಾಗುತ್ತಾರೆ, ವಂಚನೆಗೊಳಗಾಗುತ್ತಾರೆ.
says. ಇದನ್ನು ನೀವು ಎಲ್ಲಿ ಓದುತ್ತೀರಿ? Revelation chapter 18 verse number 23. ಪ್ರಕಟಣೆ ಪುಸ್ತಕ 18ನೇ ಅಧ್ಯಾಯ 23ನೇ ವಚನ. Let's read the word. ಈ ವಾಕ್ಯವನ್ನು ಓದಿಕೊಳ್ಳೋಣ. The light of a lamp shall not shine in you anymore, and the voice of the bridegroom and bride shall not be heard in you anymore. For you are merchants for the great men of the earth, for by your sorcery all the nations are deceived. ದೀಪದ ಬೆಳಕು ನಿನ್ನಲ್ಲಿ ಇನ್ನೆಂದಿಗೂ ಕಾಣಿಸುವುದಿಲ್ಲ, ವಧುವರರ ಸ್ವರವು ಇನ್ನೆಂದಿಗೂ ಕೇಳಿಸುವುದಿಲ್ಲ. ನಿನ್ನ ವರ್ತಕರು ಭೂಮಿಯ ಪ್ರಭುಗಳಾಗಿದ್ದಾರಲ್ಲವೇ, ನಿನ್ನ ಮಾಟದಿಂದ ಎಲ್ಲಾ ಜನಾಂಗದವರು ಮರಳಾದರು. You know that nations can be deceived by the Spirit. ಎಲ್ಲ ದೇಶದ ಜನರು ಕೂಡ ಅನೇಕ ಜನರು ಮರಳಾಗುವುದಕ್ಕೆ ಸಾಧ್ಯತೆ ಇದೆ. Once I heard a story, an experience of a believer. ಒಬ್ಬ ವಿಶ್ವಾಸಿಯ ಒಂದು ಅನುಭವವನ್ನು ನಾನು ಈ ರೀತಿಯಲ್ಲಿ ಕೇಳಿಸಿಕೊಂಡೆ. You know, this is the story of him before he coming into Christ. ರಕ್ಷಣೆಗೆ ಬರೋದಕ್ಕಿಂತ ಮುಂಚೆ ಆತನ ಜೀವನದಲ್ಲಿ ನಡೆದಂತ ಘಟನೆ ಇದಾಗಿದೆ. You know, he was addicted to alcohol. ಕುಡಿಕತನಕ್ಕೆ, ಮದ್ಯಕ್ಕೆ ಅವರು ದಾಸರಾಗಿದ್ದರು. One day he and his friends had gone to some bar. ಒಂದು ದಿವಸ ಅವರು ಮತ್ತು ಅವರ ಸ್ನೇಹಿತರು ಒಂದು ಬಾರ್ಗೆ ಹೋಗಿದ್ದರು. You know, when they were all boozing and then when they were high on drugs. ಆ ಒಂದು ದಿವಸ ಅವರು ಸಂಪೂರ್ಣವಾಗಿ ಮದ್ಯದಲ್ಲಿ ತೊಡಗಿದವರಾಗಿ ಚಟಕ್ಕೆ ಒಳಗಾದ್ರೆ ಓಲಾಡುತ್ತಿದ್ದರು. You know, while he was high on drugs. ಯಾವಾಗ ಕುಡಿದು ಮತ್ತರಾಗಿರುವಂತ ಸಂದರ್ಭದಲ್ಲಿ he says he saw a strange, fear-looking creature. ಒಂದು ಭಯಪಡಿಸುವಂತಹ ಒಂದು ಸೃಷ್ಟಿ, ಒಂದು ಜೀವಿ ಅಲ್ಲಿ ಓಡಾಡಿದಾಗ ಅವರಿಗೆ ಅನಿಸಿತು. He saw it moving in the room. ಆ ಒಂದು ಕೊಠಡಿಯಲ್ಲಿ ಆ ಒಂದು ಜೀವಿ ಚಲಿಸುವುದನ್ನು ಅವರು ಗಮನಿಸಿದರು. He began to scream and knowing it to be a demon. ತದನಂತರ ಅದು ಒಂದು ದೆವ್ವ ಎಂದು ಅವರು ಬೊಬ್ಬೆ ಹೊಡೆಯುವುದಕ್ಕೆ, ಕೂಗುವುದಕ್ಕೆ ಪ್ರಾರಂಭಿಸಿದರು. And even his friends acknowledged it too. ಅವರ ಸ್ನೇಹಿತರು ಕೂಡ ಅದನ್ನ ಸಾಕ್ಷೀಕರಿಸಿದರು. This was the demon of addiction moving in that place. ಆ ಒಂದು ಸ್ಥಳದಲ್ಲಿ ಒಂದು ಚಟದ ಆತ್ಮ ಅಲ್ಲಿ ಚಲಿಸುತ್ತಿರುವುದನ್ನು ನಾವು ಗಮನಿಸುತ್ತೇವೆ. In such kind of places, ಇಂಥ ಒಂದು ಸ್ಥಳಗಳಲ್ಲಿ where people go to booze, ಎಲ್ಲಿ ಜನರು ಚಟಕ್ಕೆ ಒಳಗಾಗಿ ವಾಲಾಡುತ್ತಾರೋ ಅಥವಾ ಮತ್ತರಾಗುತ್ತಾರೋ, there the devil, the Satan has released a sorcery spirit, a spirit of addiction. ಅಲ್ಲಿ ಸೈತಾನನು ಒಂದು ಮಾಟದ ಆತ್ಮ, ಅಂದ್ರೆ ಒಂದು ಚಟದ ಆತ್ಮವನ್ನು ಆತನು ಕಳುಹಿಸುತ್ತಾನೆ. One day one girl, she shared her experience with me. ಒಂದು ದಿವಸ ಒಂದು ಹುಡುಗಿ ನನಗೆ ಈ ರೀತಿಯಲ್ಲಿ ಆಕೆ ಅನುಭವವನ್ನು ಹೇಳುತ್ತಾಳೆ. I see a creature, a figure moving in my room. ನನ್ನ ರೂಮಲ್ಲಿ ಯಾವುದೋ ಒಂದು ಆಕಾರ ಚಲಿಸುವುದನ್ನು ನಾವು ಗಮನಿಸುತ್ತೇವೆ. In the middle of the night, ಒಂದು ದಿವಸ ಮಧ್ಯರಾತ್ರಿಯಲ್ಲಿ a girl, she called me. ನನಗೆ ಒಂದು ಒಂದು ಹುಡುಗಿ ಈ ರೀತಿಯಲ್ಲಿ ಕರೆ ಮಾಡುತ್ತಾಳೆ. ಆಕೆ ಈ ರೀತಿಯಲ್ಲಿ ಹೇಳ್ತಿದ್ದಾಳೆ, My sister, she's simply standing at the window, she's watching someone. ನನ್ನ ಒಂದು ಸಹೋದರಿ ಯಾವಾಗಲೂ ಕೂಡ ಕಿಟಕಿ ಹತ್ರ ಹೋಗಿ ಯಾರನ್ನೋ ನೋಡ್ತಾ ಇರ್ತಾಳೆ. And we inquired that at what you are looking. ನೀನು ಏನನ್ನ ನೋಡ್ತಿದ್ಯಾ ಅನ್ನೋದನ್ನ ನಾನು ಗಮನಿಸಿ ಕೇಳಿದಾಗ She don't remember anything. ಆಕೆ ಹೇಳ್ತಾಳೆ, ನನಗೇನು ನೆನಪೇ ಇಲ್ಲ ಅಂತ ಅಂದ್ಕೊಂಡು ಹೇಳ್ತಾಳೆ. She was looking as though she was seeing some figure outside of the windows. ಆ ಒಂದು ಕಿಟಕಿಯ ಹೊರಗಡೆ ಯಾವುದೋ ಒಂದು ಆಕಾರವನ್ನು ನೋಡಿದ ರೀತಿಯಲ್ಲಿ ಆಕೆಯ ಒಂದು ಅನುಭವ ಅವರಿಗೆ ಆಯ್ತು. Last year just one more girl, she called me. ಕಳೆದ ವರ್ಷ ಇನ್ನೊಂದು ಹುಡುಗಿ ನನಗೆ ಈ ರೀತಿಯಲ್ಲಿ ಫೋನ್ ಮಾಡಿದಳು. She told me like this. ಆಕೆ ಈ ರೀತಿಯಲ್ಲಿ ಹೇಳ್ತಾಳೆ, Every night around 11 p.m. ಪ್ರತಿ ರಾತ್ರಿ 11 ಗಂಟೆ ಸರಿಯಾಗಿ, No, not around 11 p.m. 11 ಗಂಟೆಗೆ ಒಂದು ಆಸುಪಾಸಿನಲ್ಲಿ someone throws bricks onto their house. ಯಾರೋ ಒಬ್ಬರು ಆ ಕಲ್ಲನ್ನು ತೆಗೆದು ಅವರ ಮನೆಗೆ ಬಿಸಾಡುತ್ತಿದ್ದಾರೆ. That sound of throwing the bricks you can hear every night. ಪ್ರತಿ ದಿನವೂ ಕೂಡ ಆ ಒಂದು 11 ಗಂಟೆ ಆಸುಪಾಸಿನಲ್ಲಿ ಆ ಕಲ್ಲನ್ನು ತೆಗೆದು ಬಿಸಾಡುವಂತ ಶಬ್ದ ಆಗಿ ಕಿವಿಗೆ ಕೇಳಿಸುತ್ತದೆ. What are these? ಇದೇನಾಗಿದೆ? These are the evil spirits. ಇದೆಲ್ಲ ದುರಾತ್ಮನ ಕಾರ್ಯಗಳೇ, ದುರಾತ್ಮಗಳಾಗಿದ್ದಾವೆ. Trying to control certain homes and families. ಕೆಲವು ಕುಟುಂಬವನ್ನ, ಕೆಲವು ಮನೆಯನ್ನ ಹತೋಟಿಗೆ ತೆಗೆದುಕೊಳ್ಳಲು ಪ್ರಯತ್ನ ಪಡುತ್ತಾ ಇದೆ. A person shared with me. ಒಂದು ವ್ಯಕ್ತಿ ಈ ರೀತಿಯಲ್ಲಿ ನನಗೆ ಅವರ ಅನುಭವವನ್ನು ಹೇಳುತ್ತಾರೆ. While I'm sleeping, ನಾನು ಮಲಗುವಂತ ಸಂದರ್ಭದಲ್ಲಿ through the window I feel like someone is watching me from that window. ಕಿಟಕಿಯಿಂದ ಯಾರೋ ಒಬ್ಬರು ಅವರ ಕಣ್ಣುಗಳಿಂದ ನನ್ನನ್ನು ನೋಡ್ತಾ ಇದ್ದಾರೆ ಅನ್ನೋದನ್ನ ನನಗೆ ಅನಿಸಿತು. So what are these? ಇದೇನಾಗಿದೆ? These are the spirits of sorcery. ಇದೊಂದು ಮಾತದ ಆತ್ಮಗಳು ಅಥವಾ ದುರಾತ್ಮಗಳಾಗಿದೆ ನೋಡುತ್ತೇವೆ. They're trying to control certain people. ಕೆಲವು ಜನರನ್ನು ಅವರು ಹತೋಟಿಗೆ ತೆಗೆದು ಆಳ್ವಿಕೆ ಮಾಡಲು ಬಯಸುತ್ತಿದ್ದಾವೆ. The Bible speaks about this. ಸತ್ಯವೇದ ಇದನ್ನ ಮಾತನಾಡ್ತಾ ಇದೆ. If you are under the bondage of similar spirits, ಒಂದು ವೇಳೆ ಈ ರೀತಿಯ ದುರಾತ್ಮಗಳ ಕೆಳಗಡೆ ನೀವು ಬಂಧನಕ್ಕೊಳಪಟ್ಟಿರುವುದಾದರೆ we need to be careful. ನಾವು ಬಹಳ ಎಚ್ಚರಿಕೆಯಿಂದಿರಬೇಕು. Don't allow them to attack your families. ನಿಮ್ಮ ಕುಟುಂಬವನ್ನು ಆಕ್ರಮಣ ಮಾಡುವುದಕ್ಕೆ ಅವುಗಳಿಗೆ ಬಿಡಬೇಡ್ರಿ. And this is the reason the Bible says
the Holy Spirit. ಅದಕ್ಕೋಸ್ಕರವಾಗಿ ಸಂತವೇದ ಹೇಳುತ್ತಿರುವುದು ನೀವು ಯಾವಾಗಲೂ ಕೂಡ ಪರಿಶುದ್ಧ ಆತ್ಮನಿಂದ ತುಂಬಿಸಲ್ಪಡುವವರಾಗಿರಿ. The reason the Bible says every time we keep on praising God, singing unto the Lord. ಅದಕ್ಕೋಸ್ಕರವಾಗಿ ಪ್ರತಿ ಬಾರಿ ಕೂಡ ಎಲ್ಲಾ ಸಮಯದಲ್ಲೂ ಕೂಡ ನೀವು ಕೀರ್ತನೆಗಳನ್ನು ಹಾಡುತ್ತಾ ಕರ್ತನಿಗೆ ಸ್ತೋತ್ರ ಮಾಡಿರಿ. Because there are good spirits and the bad spirits. ಯಾಕಂದ್ರೆ ಒಳ್ಳೆ ಆತ್ಮಗಳಿದ್ದಾವೆ, ಕೆಟ್ಟ ಆತ್ಮಗಳಿದ್ದಾವೆ. The spirit of wisdom ಜ್ಞಾನದ ಆತ್ಮವಿದೆ, comes from the Holy Spirit. ಅದು ಪರಿಶುದ್ಧಾತ್ಮನಿಂದ ನಮಗೆ At ದೊರಕುವಂತದಾಗಿದೆ. the same time, ಅದೇ ಸಮಯದಲ್ಲಿ there is the spirit of foolishness ಆ ಮೂರ್ಖತನದ ಆತ್ಮವಿದೆ, that comes from the devil. ಅದು ಸೈತಾನನಿಂದ ಬರುವಂತದ್ದು. There is the spirit of understanding ನಾವು ವಿವೇಕದ ಆತ್ಮವಿದೆ, that comes from the Holy ಅದು Spirit. ಪರಿಶುದ್ಧಾತ್ಮನಿಂದ And there is ಬರುವಂತದಾಗಿದೆ. the spirit of folly ಅದೇ ರೀತಿಯಲ್ಲಿ ಅವಿವೇಕದ ಆತ್ಮವಿದೆ, that comes from the devil. ಅದು ದೆವ್ವದಿಂದ There is ಬರುವಂತದಾಗಿದೆ. the spirit of counsel ಆಲೋಚನೆ that ಆತ್ಮವಿದೆ, comes from the Holy Spirit. ಅದು ಪರಿಶುದ್ಧಾತ್ಮನಿಂದ ನಮಗೆ There is the ದೊರೆಯುವಂತದಾಗಿದೆ. spirit of wrong counsel. ತಪ್ಪಾಗಿ ಆಲೋಚನೆ ಕೊಡುವಂತ ಆತ್ಮಗಳಿದ್ದಾವೆ. There is the spirit of might ಆ ಶಕ್ತಿಯಿಂದ ಪರಾಕ್ರಮದ ಆತ್ಮವಿದೆ, that comes from the Holy ಅದು Spirit. ಪರಿಶುದ್ಧಾತ್ಮನಿಂದ There is ಬರುವಂತದಾಗಿದೆ. the spirit of weakness ಅದೇ ರೀತಿಯಲ್ಲಿ ಬಲಹೀನತೆಯ ಆತ್ಮವಿದೆ, that comes from the evil. ಅದು ದುರಾತ್ಮದಿಂದ ಬರುವಂತದಾಗಿದೆ. There is the spirit of knowledge ಆ ತಿಳುವಳಿಕೆಯ ಆತ್ಮವಿದೆ, and the spirit of unawareness. ಅದೇ ರೀತಿಯಲ್ಲಿ ತಿಳುವಳಿಕೆ ಇಲ್ಲದ ಆತ್ಮಗಳಿದ್ದಾವೆ. There is the spirit of the fear of the Lord ಆ ದೇವರ ಭಯವನ್ನು ಹೊಂದಿಕೊಂಡಿರುವಂತ ಆತ್ಮ ಇದೆ, that comes from the Holy Spirit. ಅದು ಪರಿಶುದ್ಧಾತ್ಮನಿಂದ ನಮಗೆ There is the ದೊರೆಯುವಂತದಾಗಿದೆ. spirit which doesn't fear the Lord ದೇವರನ್ನೇ ಭಯಪಡಂತ ಆತ್ಮವಿದೆ, ದುರಾತ್ಮವಿದೆ, that comes from the devil. ಅದು ಸೈತಾನನಿಂದ ಬರುವಂತದ್ದಾಗಿದೆ. So for every behavior of us, ನಮ್ಮ ಯಾವುದೇ ಒಂದು ಸ್ವಭಾವಗಳಿರಬಹುದು, there is a spirit behind it working. ಅದರ ಹಿಂದೆ ಒಂದು ದುರಾತ್ಮ ಅಥವಾ ಆತ್ಮ ಕೆಲಸ ಮಾಡುತ್ತದೆ. What should we do now? ನಾವು ಏನು ಮಾಡ್ಬೇಕು How ಇವಾಗ? to defend ourselves? ನಮ್ಮನ್ನು ನಾವು ಹೇಗೆ ನಾವು ಕಾಪಾಡಿಕೊಳ್ಳೋದು? Number one, ಮೊದಲನೇದಾಗಿ surround yourself with the right company at all times. ಎಲ್ಲಾ ಸಮಯದಲ್ಲಿ ನೀವು ಒಳ್ಳೆಯವರ ಜೊತೆ, ಕ್ರಿಸ್ತರ ಜೊತೆ ಇರುವವರ ಜೊತೆ ಸಂಘವನ್ನ ಮಾಡ್ರಿ. The worldly people, ಲೋಕದ ಜನ, don't spend much time with them. ಲೋಕದ ಜನ ಜೊತೆ ಹೆಚ್ಚಿನ ಸಮಯವನ್ನ You ಕಳಿಬೇಡಿ. can have an official friendship, ಕೇವಲ ಒಂದು ಕಮರ್ಷಿಯಲ್ ಆಗಿ ಕೇವಲ ಒಂದು ಹಾಯ್ ಬಾಯ್ ಅನ್ನೋ ರೀತಿಯಲ್ಲಿ ಇರ್ರಿ. but with godly people, ನೀವು ದೇವ ಜನರ ಜೊತೆ spend more time with them. ಹೆಚ್ಚಾದ ಸಮಯವನ್ನ ಕಳೆಯಿರಿ. Hear and sing only spiritual songs. ಕೇವಲ ಆತ್ಮಿಕವಾದ ಹಾಡುಗಳನ್ನ ಕೇಳಿಸಿಕೊಳ್ಳಿರಿ ಮತ್ತು ಹಾಡುವವರಾಗಿರಿ. Today we are in danger of so many other songs which can transport the evil spirits. ಇವತ್ತಿನ ದಿವಸ ಬೇರೆ ಬೇರೆ ರೀತಿಯ ಹಾಡುಗಳನ್ನು ನಾವು ಕೇಳಿಸಿಕೊಂಡ್ರೆ ಅದು ದುರಾತ್ಮವನ್ನು ಕೂಡ ನಮಗೆ ಕಳಿಸುವ ಸಾಧ್ಯತೆ ಇದೆ. This is the reason the Bible says, keep on saying the psalms and hymns and sing unto the Lord. ಅದಕ್ಕೋಸ್ಕರವಾಗಿ ಕೀರ್ತನೆಗಳನ್ನ ಹಾಡುತ್ತಾ, ಹಾಡುಗಳನ್ನ ಹಾಡುತ್ತಾ, ದೇವರಿಗೆ ಸ್ತೋತ್ರ ಮಾಡುತ್ತಾ, ಸ್ತುತಿ ಮಾಡುತ್ತಾ ಇರ್ರಿ ಎಂದು This ಹೇಳ್ತಾರೆ. shuts the door for the devil to come into our life. ನಮ್ಮ ಜೀವಿತಕ್ಕೆ ಬರುವುದಕ್ಕೆ ಈ ಒಂದು ಕಾರ್ಯ ನಾವು ಮಾಡುವಾಗ ಅದು ಅವುಗಳಿಗೆ ಬಾಗಿಲನ್ನ ಮುಚ್ಚುವಂತದಾಗಿದೆ. Guard your hearts and mind. ನಿಮ್ಮ ಹೃದಯವನ್ನ, ನಿಮ್ಮ ಮನಸ್ಸನ್ನ ನೀವು ಕಾಪಾಡಿಕೊಳ್ಳಿರಿ. This is the word of the Lord. ಇದು ದೇವರ ವಾಕ್ಯವಾಗಿದೆ. So be aware about these uncommon spirits or sorcery spirits. ಈ ಒಂದು ಮಾಟದ ಆತ್ಮಗಳು ಅಥವಾ ಈ ಒಂದು ವಿಭಿನ್ನ ರೀತಿಯ ಆತ್ಮಗಳ ವಿಚಾರವಾಗಿ ನಾವು Let's all ತಿಳಿದುಕೊಂಡವರಾಗಬೇಕು. pray right now. ಈ ಸಮಯದಲ್ಲಿ ಎಲ್ಲರೂ ಪ್ರಾರ್ಥನೆ Let's all ಮಾಡೋಣ. close our eyes. ನಮ್ಮ ಕಣ್ಣುಗಳನ್ನು ಮುಚ್ಚೋಣ. Open your mouth and keep on praising God. ಈ ಸಮಯದಲ್ಲಿ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡೋಣ. Father, in the name of Jesus. ತಂದೆಯಾದ ದೇವರ ಯೇಸುವಿನ ನಾಮದಲ್ಲಿ Lord, we thank you for the light of your word shed in our heart today. ಇವತ್ತಿನ ದಿವಸ ನಮ್ಮ ಹೃದಯಕ್ಕೆ ನಿನ್ನ ಬೆಳಕು ಚೆಲ್ಲಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರ. Lord, I pray that you will help us to guard the gate of our heart with truth. ನಮ್ಮ ಹೃದಯದ ಬಾಗಿಲುಗಳನ್ನ ಸತ್ಯದಿಂದ ನಾವು ಕಾಪಾಡುವ ಹಾಗೆ ನಮಗೆ ಸಹಾಯ ಮಾಡು. Lord, I pray for the stability of it so we won't be swept away by the wind and waves of these end times. ಯಾವುದೇ ಗಾಳಿಯಿಂದ, ಈ ಕಡೆ ಕಾಲದ ಗಾಳಿಯಿಂದ, ಅಲೆಯಿಂದ ನಾವು ಎಲ್ಲೂ ಕೂಡ ಬಾರಿ ಹೋಗದ ಹಾಗೆ ನಮ್ಮನ್ನ ನೀನು ತಾನೇ ಕಾಪಾಡುವುದಕ್ಕಾಗಿ ಸ್ತೋತ್ರ. Lord, keep us and let your face shine upon us. ಕರ್ತನೇ, ನಮ್ಮನ್ನ ಕಾಪಾಡು ಮತ್ತು ನಿನ್ನ ಮುಖವು ನಮ್ಮ ಮೇಲೆ ಪ್ರಕಾಶಗೊಳ್ಳುವ ಹಾಗೆ ಮಾಡು. Lord, lead us through your word the whole day. ನಿನ್ನ ವಾಕ್ಯದಿಂದ ಪ್ರತಿದಿನದ ಪ್ರತಿ ಕ್ಷಣವೂ ಕೂಡ ನಮ್ಮನ್ನು ನೀನು ನಡೆಸುವವನಾಗು. Thank you for hearing our prayers. ಕರ್ತನೇ, ನಮ್ಮ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ. In Jesus' name. ಯೇಸುವಿನ ನಾಮದಲ್ಲಿ Everyone said. ಎಲ್ಲರೂ ಹೇಳೋಣ. Praise the Lord. God bless everyone according to Ephesians chapter 5 verse number 18 to 20. ಎಫೆಸ ಬರೆದ ಪತ್ರಿಕೆ 5ನೇ ಅಧ್ಯಾಯ 18ನೇ ಇಂದ 20 ವಚನಗಳ ಪ್ರಕಾರವಾಗಿ ದೇವರು ನಮ್ಮನ್ನು ಆಶೀರ್ವದಿಸಲಿ.